ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಲ್ಲಿ ಕಾಕಿ ಎಡವಟ್ಟು ಮಾಡಿದೆ. ಪೊಲೀಸರ ಎಡವಟ್ಟುಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ನಿನ್ನೆ ದರ್ಶನ್ಗೆ ರಿಲೀಫ್ ಕೊಡುತ್ತಾ ಪೊಲೀಸರ ಮಿಸ್ಟೇಕ್ಸ್, ಕೊಲೆ ಕೇಸ್ ಇನ್ವೆಸ್ಟಿಗೇಷನ್ ನಲ್ಲಿ ಫೇಲ್ಯೂರ್ ಆಯ್ತಾ, ಹಾಗಾದ್ರೆ ತನಿಖಾ ಹಂತದಲ್ಲಿ ಆದ ಲೋಪಗಳೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಲ್ಲಿ ಕಾಕಿ ಎಡವಟ್ಟು ಮಾಡಿಕೊಂಡು ಬಿಟ್ಟಿದೆ. ಪೊಲೀಸರ ಎಡವಟ್ಟುಗಳನ್ನು ನಟ ದರ್ಶನ್ ಪರ ವಕೀಲರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಿನ್ನೆ 57ನೇ CCH ಕೋರ್ಟ್ನಲ್ಲಿ ನಟ ದರ್ಶನ್ ಪರ ವಕೀಲರು ಪ್ರಬಲವಾದ ವಾದ ಮಂಡಿಸಿದ್ದು ಪೊಲೀಸರ ಎಡವಟ್ಟುಗಳನ್ನು ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದಾರೆ. ದರ್ಶನ್ಗೆ ಹಾಗಾದರೆ ಪೊಲೀಸರ ಮಿಸ್ಟೇಕ್ಸ್, ಪೊಲೀಸರ ಎಡವಟ್ಟುಗಳು ರಿಲೀಫ್ ಕೊಡುತ್ತಾ, ಕೊಲೆ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಫೇಲ್ಯೂರ್ ಆದ್ರ ಪೊಲೀಸರು ಅಂತ, ಹಾಗಾದರೆ ತನಿಖಾ ಹಂತದಲ್ಲಿ ಆದ ಲೋಪಗಳೇನು? ಪೊಲೀಸರು ದರ್ಶನ್ ಹಿಂದೆ ಷಡ್ಯಂತ್ರ ನಡೆಸಿದ್ರ? ತನಿಖೆಯಲ್ಲಿ ಕಾಕಿ ಎಡವಟ್ಟು ಮಾಡಿದ್ದು ನಿಜಾನ? ರಿಲೀಫ್ ಕೊಡುತ್ತಾ ಪೊಲೀಸರ ಮಿಸ್ಟೇಕ್ಸ್ ದರ್ಶನ್ಗೆ? ಇಂದಾದರೂ ದರ್ಶನ್ಗೆ ಬೇಲ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಿಲ್ಲ, ರೇಣುಕಾಸ್ವಾಮಿಗೆ ನಟ ದರ್ಶನ್ ಹೊಡೆದಿಲ್ಲ ಅಂತೆ. ರೇಣುಕಾಸ್ವಾಮಿ ಮುಖವನ್ನ ನಾಯಿ ಕಚ್ಚಿದೆ. ಜೂನ್ 8ಕ್ಕೆ ಕೊಲೆಯಾಗಿದ್ದು, ಆದರೆ ಪೊಲೀಸರು ಜೂನ್ 9ಕ್ಕೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಂದರೆ ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಜೂನ್ 9ಕ್ಕೆ ಬಂದಿದ್ದಾರಂತೆ. ಜೂನ್ 8ಕ್ಕೆ ಗೊತ್ತಿದ್ರು ಪೊಲೀಸರು ಏನು ಮಾಡ್ತಿದ್ರು? ಹಾಗಾದ್ರೆ ಆರೋಪಿ ಪ್ರದೂಷ್ PSIಗೆ ಮೊದಲೇ ಫೋನ್ ಮಾಡಿದ್ರು. ಹಾಗಾದ್ರೆ ಪ್ರದೂಷ್ PSIಗೆ ಫೋನ್ ಮಾಡಿದ್ದೇಕೆ? ಮಹಜರುಗೆ ಪೊಲೀಸರು ತಡ ಮಾಡಿದ್ದೇಕೆ? ಸೆಕ್ಯೂರಿಟಿ ಗಾರ್ಡ್ ಹಿಂದಿಯವನು, ಆದರೆ ಆತನಿಗೆ ಕನ್ನಡ ಬರಲ್ಲ, ಅದರಲ್ಲೂ ಇವರು 164 ಹೇಳಿಕೆಗಳನ್ನು ದಾಖಲಿಸಿದ್ದಾರಲ್ಲ, ಹೇಗೆ? ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಹೇಳಿದ್ದಾರೆ, ಆದರೆ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಶೂ ಅಂತ ಉಲ್ಲೇಖಿಸಿದ್ದಾರೆ. ರಕ್ತದ ಕಲೆಗಿದ್ದ ಬಟ್ಟೆ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಕೊಲೆಯಾಗಿದ್ದು ಶನಿವಾರ, ಆದರೆ ಸೋಮವಾರ ಬಟ್ಟೆ ಒಗೆದಿದ್ದಾರೆ ಪೊಲೀಸರು. ಬಟ್ಟೆ ಒಗೆದವರ ಸ್ವ ಇಚ್ಛಾ ಹೇಳಿಕೆಯೇ ಇದೆ. ಇಷ್ಟೆಲ್ಲ ಆದರೂ ರಕ್ತದ ಕಲೆ ಸಿಕ್ಕಿದ್ದು ಹೇಗೆ? ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಎಡವಟ್ಟು ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ರಿಲೀಫ್ ಕೊಡುತ್ತಾ ಹಾಗಾದರೆ ಪೊಲೀಸರ ಮಿಸ್ಟೇಕ್ಸ್, ಕೊಲೆ ಕೇಸ್ ಇನ್ವೆಸ್ಟಿಗೇಷನ್ನಲ್ಲಿ ಫೇಲ್ಯೂರ್ ಆದ್ರ ಪೊಲೀಸರು, ಹಾಗಾದರೆ ತನಿಖಾ ಹಂತದಲ್ಲಿ ಆದಂತಹ ಎಡವಟ್ಟುಗಳೇನು, ಲೋಪಗಳೇನು? ಹಾಗಾದರೆ ತನಿಖಾ ಹಂತದಲ್ಲಿ ಆದಂಥದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯಲ್ಲಿ ಕಾಕಿ ಎಡವಟ್ಟು ಮಾಡಿಕೊಂಡಿದೆ ಅಂತ ಪ್ರಬಲವಾದ ವಾದ ಮಂಡಿಸಿದ್ರು ನಿನ್ನೆ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು. ಇಂದಾದರೂ ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ರಿಲೀಫ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ.